ಪ್ರಿಯ ವೀಕ್ಷಕರೇ, ನಿನ್ನೆ ಇಂದು ಎಂದು ಬದಲಾಗದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಎಸ್ಕಟೋ ಸತ್ಯಾಂಶಗಳೆಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನದ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿರುವಂಥ ಪಾಸ್ಟರ್ ಸೈಮನ್ ಅಬ್ರಾಮ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಪಾಸ್ಟರ್. ಪ್ರೈಸ್ ಲಾರ್ಡ್. ಹೇಗಿದ್ದೀರಿ ಪಾಸ್ಟರ್? ಚೆನ್ನಾಗಿದ್ದೀವಿ ಪಾಸ್ಟರ್. ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ, ಮನುಷ್ಯರು ಸ್ವಾರ್ಥ ಚಿಂತಕರು. ಇಂಗ್ಲಿಷ್ ಭಾಷೆಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರೆ ಮನುಷ್ಯರು ತಮ್ಮನ್ನೇ ತಾವೇ ಪ್ರೀತಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿರ್ತಾರೆ. ಪಾಸ್ಟರ್, ಈ ಹಣದ ಆಸೆ ಎರಡನೇದಾಗಿ ಹೇಳಿದ್ರೆ ಅದರ ಕುರಿತು ಸ್ವಲ್ಪ ಮಾತನಾಡಿ. ಮತ್ತೆ ಇನ್ನು ಅನೇಕ ಸಂಗತಿಗಳಿದೆ. ನಾನು ಅದನ್ನು ಬಹಳ ಸ್ಪಷ್ಟಪಡಿಸ್ತೀನಿ. ನೀವೀಗ ಹೇಳಿದ ಮಾಹಿತಿ ಕೊಟ್ಟಿದ್ದೀರಾ. ಹಣ ಸಂಪತ್ತು ಕೆಟ್ಟದ್ದಲ್ಲ, ಆದರೆ ಅದರ ಕುರಿತಾದ ಮೋಹ, ಅತ್ಯಾಸೆ, ದುರಾಸೆ ಇದು ಕೆಟ್ಟದ್ದು. ಯಾಕಂದ್ರೆ ಅದು ನಮ್ಮನ್ನ ಕೆಟ್ಟತನಗೆ ನಡೆಸ್ತದೆ. ಹಣ ಹೆಚ್ಚಾದಂಗೆ ನಮ್ಮನ್ನು ಕೆಟ್ಟತನಗೆ ನಡೆಸ್ತದೆ. ಬಹಳ ಬಹಳ ನಮ್ಮ ಆತ್ಮಿಕ ಜೀವಿತವನ್ನು ಕೂಡ ಹಾಳು ಮಾಡುವಂಥದ್ದಾಗಿರ್ತದೆ. ಸೊ ಅದನ್ನು ನಾವು ನಮ್ಮ ಹತೋಟಿಲಿ ಇಟ್ಕೊಳ್ಬೇಕು. ಹಣ ನಮಗೆ ದೇವರು ಕೊಟ್ಟಾಗ, ಅದು ಸಂಪತ್ತು ದೇವರು ಕೊಟ್ಟಾಗ ಆ ಸಂಪತ್ತಿನಲ್ಲಿ ಅಹಂಕರಿಸುವುದು ಬಹಳ ಡೇಂಜರ್ ಆಕ್ಚುಲಿ. ಅದಕ್ಕೆ ಸಲಮೋನು ಕೂಡ ಪ್ರಾರ್ಥನೆ ಮಾಡೋಕೆ ಹೇಳ್ತಾನೆ, ದೇವರು ನನಗೆ ಹೆಚ್ಚು ಸಂಪತ್ತು ಕೊಡಬೇಡ, ಕೊಟ್ಟರೆ ನಾನು ನಿನ್ನ ಮರ್ತು ಬಿಡ್ತೇನೆ ಅಲ್ವಾ. ತುಂಬಾ ಬಡತನೂ ಕೊಡಬೇಡ, ತುಂಬಾ ಕೊರತೆ ಕೊಟ್ರೆ ಈ ದೇವರು ಅಂತ ಕೇಳ್ತೀನಿ. ಅದಕ್ಕೆ ಬೇಡಪ್ಪ ಸ್ವಾಮಿ, ನನ್ನ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ, ಈ ಲೋಕದಲ್ಲಿ ಜೀವಿಸುವುದಕ್ಕೆ ಬೇಕಾದನ್ನು ಕೊಡುವಂತ ಸಲಮೋನು. ಹೆಚ್ಚು ಇರುವಂಥವನು ಶ್ರೀಮಂತ ಅಲ್ವೇ, ಏನು ಕಡಿಮೆ ಸಲಮೋನಿಗೆ ಹೇಳ್ರಿ. ಕೊನೆಗಿದೆಲ್ಲ ಆದ್ಮೇಲೆ ಹೇಳ್ತಾನೆ, ಬೇಡ ಸ್ವಾಮಿ, ಜಾಸ್ತಿನೂ ಬೇಡ, ಕಡಿಮೆ ಬೇಡ, ಸಾಮಾನ್ಯ ರೀತಿಯಲ್ಲಿ ಹೋಗೋದಕ್ಕೆ ನನಗೆ ಸಹಾಯ ಮಾಡಿ. ಸೊ ಹಣ ಒಳ್ಳೆಯದೇ, ಹಣ ಮುಖ್ಯ, ಆದರೆ ಅದರ ಕುರಿತಾದ ಆಸೆ ಅದು ಕೆಟ್ಟದ್ದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಪೌಲನು ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಆದರೆ ಪಾಸ್ಟರ್, ಅಪೊಸ್ತಲ ಪೌಲನಲ್ಲಿ ಹೇಳ್ತಾ ಇದ್ದಾನೆ, ಕಡೆ ದಿನಗಳಲ್ಲಿ ಹಣದ ಆಸೆಯವರು ಜಾಸ್ತಿ ಇರ್ತಾರೆ. ಆದರೆ ಈಗಿನ ಈ 21ನೇ ಶತಮಾನದ ಕೆಲವೊಂದು ಸಭೆಗಳನ್ನು ಅಥವಾ ನಾವು ಪ್ರಚಲಿತ ನಡೆಯುವಂಥ ಸೇವೆಗಳನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಈ ಲೌಕಿಕವಾದಂಥ ಕಾರ್ಯಗಳಿಗೆ ಒತ್ತು ಕೊಡ್ರಿ. ಲೈಕ್ ಅಂತ ಹೇಳಿದ್ರೆ ದೇವರು ಆಶೀರ್ವಾದವನ್ನು ಕೊಡುವಂಥ ದೇವರು, ಸಕಲ ಘನ ಐಶ್ವರ್ಯಗಳು, ಧನ ಐಶ್ವರ್ಯಗಳು ಎಲ್ಲವೂ ದೇವರಿಂದ ಬರುವಂಥದ್ದು, ಅದು ತಪ್ಪಲ್ಲ. ಆದರೆ ಎಲ್ಲೋ ಒಂದು ಕಡೆ ಕೇವಲ ಈ ಭೂಲೋಕದ ಆಶೀರ್ವಾದಗಳನ್ನು ಒತ್ತು ಕೊಟ್ಟು ಹಣದ ಆಸೆಗೆ ಅವ್ರನ್ನ ಇನ್ನೂ ಎಂಕರೇಜ್ ಮಾಡೋ ಥರ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೀವಿ. ನನಗೆ ಅದು ತಪ್ಪಾಗುತ್ತೆ. ಅದು ಕೇವಲ ಆಶೀರ್ವಾದ ಕಡೆಗೆ ಮಾತ್ರ ಜನರನ್ನ ಫೋಕಸ್ ಮಾಡಿದ್ರೆ, ಜನರನ್ನ ನಡೆಸಿದ್ರೆ ಅದು ತಪ್ಪಾಗುತ್ತೆ. ಅಂದ್ರೆ ಈಗ ಆಲ್ರೆಡಿ ಒಬ್ಬರಿಗೆ ಯಾರಿಗೆ ಒಂದು ಕಾರ್ ಇರ್ತದೆ ಅಂತ ತಿಳ್ಕೊಳ್ಳಿ, ಒಂದು ಒಳ್ಳೆಯ ಕಾರೇ ಮಾರುತಿ 800 ಅಲ್ಲಿ ಬರ್ತಾ ಇರೋದಾದ್ರೆ ಅವನಿಗೆ ಹೇಳುವಂಥದ್ದು, ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದೆ ಮಾರುತಿ 800 ಅಲ್ಲಪ್ಪ, BMW ಕಾರ್ ತಗೊಳ್ಳಿಕ್ಕೆ ದೇವರು ನಿನ್ನನ್ನು ಸೃಷ್ಟಿ ಮಾಡ್ತಾರೆ. ಲೈಕ್ ಈ ವಿಧವಾದಂಥ ಮಾತುಗಳು. ಒಂದು ಚಿಕ್ಕ ಮನೆ, ಒಂದು 30-40 ಸೈಟಲ್ಲಿ ಒಂದು ಮನೆ ಕೊಟ್ಟಿರ್ತಾರೆ, ಅವ್ರಿಗೆ ಹೇಳುವಂಥದ್ದು, ನೇಮ್ ಇಟ್ ಕ್ಲೈಮ್ ಇಟ್, ನೀನೇನು ಚಿಕ್ಕ ಮನೆಯಲ್ಲೇ ಇದೆಯಾ, ಒಂದು ಬಂಗ್ಲೆಯನ್ನು ಹೇಳು ಕೇಳು ದೇವ್ರು ಕೊಡ್ತಾರೆ. ಈ ವಿಧವಾದಂಥ ಕಾರ್ಯಗಳನ್ನು ಇದೆಲ್ಲ ಅಧಿಕವಾಗ್ತದೆ ಆ್ಯಕ್ಚುಲಿ. ಮತ್ತು ಇನ್ನೂ ಹೆಚ್ಚಾಗಿ ಅಂತ ಹೇಳಿದ್ರೆ, ನೀನು ಸೇವೆಗೆ ಇಂತಿಂಥ ಡಾಲರ್ಗಳನ್ನು, ಇಷ್ಟು ಹಣವನ್ನು ಕೊಡೋದಾದರೆ ದೇವರು ನಿನಗೆ, ದೇವರ ವಾಕ್ಯ ಹೇಳ್ತದೆ 100ರಷ್ಟು 60ರಷ್ಟು, ನೀನು ನನ್ನ ಸೇವೆಗೆ 1 ಲಕ್ಷ ಕೊಡೋದಾದರೆ ದೇವರು ನಿನಗೆ ಅದ್ಭುತ ಮಾಡಿ 10 ಲಕ್ಷನ ಕೊಡುವರು. ಈ ವಿಧವಾದಂಥ ಕಾರ್ಯಗಳೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೀವಿ ಪಾಸ್ಟರ್. ನನ್ನ ಸೇವೆಗೆ ಕೊಡ್ರಿ ಅನ್ನೋದಕ್ಕಿಂತ ದೇವರ ಸೇವೆಗೆ ನೀವೇನು ಕೊಡ್ತೀರ ಕೊಡೋದು, ಅದು ಓಕೆ ಅಲ್ಲ ಪಾಸ್ಟರ್. ದೇವರಿಗೆ ಸೇವೆಗೆ ಕೊಡೋದು ಉತ್ತಮ, ಅದರ ಬಗ್ಗೆ ಯಾವ ಒಂದು ವಿಮರ್ಶೆ ಇಲ್ಲ. ನಾನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ನೀನು 1 ಲಕ್ಷ ಕೊಟ್ರೆ ದೇವರು ನಿನಗೆ 10 ಲಕ್ಷವನ್ನ ಕೊಡ್ತಾರೆ. ಆ ಒಂದು ನಿಯಮ ಇರಬಾರ್ದು. ನಾವು ದೇವರಿಗೆ ಕೊಡುವಂಥದ್ದು ದೇವರನ್ನ ಪ್ರೀತಿಸಿ ಕೊಡೋದು. ಅದೇ, ನೀನು 1ರಷ್ಟು ಬಿತ್ತು ದೇವರು 10ರಷ್ಟು ನಿನಗೆ ಕೊಡುತ್ತಾನೆ ಅಂತ ಹೇಳಿದ್ರೆ, ಇದು ಲೈಕ್ ಬಡ್ಡಿ ವ್ಯವಹಾರ ಮಾಡಿರೋ ರೀತಿಯಲ್ಲಿ ದೇವರ ಆ ವಿಧದಲ್ಲಿ ಮಾಡಲ್ಲ. ದೇವರು ನಾವು ಕೊಡುವಾಗ ನಿಶ್ಚಯವಾಗಿ ಆಶೀರ್ವಾದ ಮಾಡ್ತಾನೆ. ಪೌಲ್ ಹೇಳ್ತಾನೆ, ಸ್ವಲ್ಪ ಬಿತ್ತುವವನು ಸ್ವಲ್ಪವಾಗಿ ಕೊಯ್ತಾನೆ, ಅಧಿಕವಾಗಿ ಬಿತ್ತುವವನು ಅಧಿಕವಾಗಿ ಕೊಯ್ತಾನೆ ಅಂತ ಹೇಳಿದ್ರೆ, ನಾನು ದೇವ್ರು ನನಗೆ ಕೊಡ್ತಾರೆ ಅಂತೇಳಿ ಬಿತ್ತೆಂಬುದಾಗಿ ಹೇಳ್ತಾ ಇಲ್ಲ ಅಲ್ಲಿ. ಹೌದಲ್ಲ ಪಾಸ್ಟರ್? ನಾವು ಯಾವುದೇ ನಾವು ಕೊಡುವಾಗ್ಲಾಗ್ಲಿ ಅಥವಾ ಬಿತ್ತುವಾಗ್ಲಾಗ್ಲಿ ನಾವು ದೇವರನ್ನ ಪ್ರೀತಿಸೊಂದು ಕೊಡ್ತಾ ಇದ್ದೀವಿ. ವಿ ಗಿವ್ ಔಟ್ ಆಫ್ ಅವರ್ ಲವ್. ಓಕೆ, ನಾಟ್ ಔಟ್ ಆಫ್ ಅಬಂಡೆನ್ಸ್. ಸಮೃದ್ಧಿ ಇರೋರು ಸಮೃದ್ಧಿಯಾಗಿ ಕೊಡ್ತಾರೆ, ಸ್ವಲ್ಪ ಇರೋರು ಸ್ವಲ್ಪವಾಗಿ ಕೊಡ್ತಾರೆ ಅಲ್ವೇ. ಒಂದು ಪ್ರಾಸ್ಪರಿಟಿ ಥಿಯಾಲಜಿ ಅಂತ, ಆಶೀರ್ವಾದದ ಸಿದ್ಧಾಂತ, ಅಭಿವೃದ್ಧಿಯ ಸಿದ್ಧಾಂತ ಅಂತ ಎಲ್ಲ ಹೇಳ್ತಾರೆ. ನಾವು ಅದನ್ನ
ನಾವು ಫೋಕಸ್ ಮಾಡಬಾರ್ದು. ಯಾವತ್ತೂ ಕಡೆ ದಿನಗಳಲ್ಲಿ ಇದು ಹೆಚ್ಚಾಗ್ಬಿಟ್ಟಿದೆ. ಹೆಚ್ಚಾಗುತ್ತೆ ಅಂತ ಇದೆಯಲ್ಲ, ಹೌದು ಹೌದು, ಹೆಚ್ಚಾಗುತ್ತೆ, ಇದು ಲಕ್ಷಣಗಳು ಅಂತ ಇದೆಯಲ್ಲ, ನಿಂತೆಗಳು ಹೆಚ್ಚಾಗುತ್ತೆ. ಬಟ್ ಇದ್ರ ಬಗ್ಗೆ ನಾವು ಎಚ್ಚರಿಕೆ ಆಗಿರಬೇಕು. ಸೊ ಈ ತರ ಒಂದು ದುರ್ಬೋಧನೆಗಳಿಗೆ, ಈ ತರ ಒಂದು ಆಶೆ ಆಮಿಷಗಳಿಗೆ ನಾವು ಒಳಗಾಗಬಾರ್ದು. ಎಸ್, ದೇವರು ಕೊಟ್ರೆ ದೇವರು ಖಂಡಿತ ಕೊಡ್ತಾರೆ, ಅದರಲ್ಲಿ ಸಂದೇಹನೇ ಇಲ್ಲ. ಅದು ಎಷ್ಟು ಕೊಡ್ಬೇಕು ದೇವರು ಗೊತ್ತು, ಅಷ್ಟು ಕೊಡ್ತಾರೆ ದೇವರು. ನಮಗೆ ಬರಬೇಕಾದ ಆಶೀರ್ವಾದಗಳನ್ನ ದೇವರು ತಡೆ ಮಾಡೋದಿಲ್ಲ. ಅದನ್ನ ನಾವು ಖಂಡಿತ ದೇವರು ನಮಗೆ ಕೊಟ್ಟಿರ್ತಾರೆ. ಬಟ್ ನಮ್ಮ ದೇವರನ್ನ ಪ್ರೀತಿ ಮಾಡೋದಕ್ಕೆ ಆಧಾರ, ಅದಕ್ಕೆ ಅಡಿಪಾಯ ಅದಲ್ಲ. ಏನು, ನಾನು 10 ರೂಪಾಯಿ ಕೊಟ್ರೆ ನನಗೆ ದೇವರು 100 ರೂಪಾಯಿ ಕೊಡ್ತಾನೆ, 10 ರೂಪಾಯಿ ಕೊಟ್ರೆ 1000 ರೂಪಾಯಿ ಕೊಡ್ತಾನೆ. ಆ ಮನೋಭಾವ ಇರಬಾರ್ದಂತ ನಾನು ಹೇಳ್ತಾ ಇದ್ದೇನೆ. ಖಂಡಿತವಾಗ್ಲೂ ಆತರ ಮನೋಭಾವ ಇರಬಾರ್ದು. ನಾವು ಕೊಡೋದು ದೇವರನ್ನ ಪ್ರೀತಿ ಮಾಡಿ, ವಿ ಗಿವ್ ಔಟ್ ಆಫ್ ಲವ್. ದಟ್ಸ್ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ. ಅದರಿಂದ ಹಣ, ಆಸ್ತಿ, ಐಶ್ವರ್ಯ ದೇವರು ನಮಗೆ ಕೊಟ್ರೆ ಅದನ್ನ ನಾವು ನಮಗೆ ಇಟ್ಟುಕೊಳ್ಳದಂತೆ ಅದನ್ನ ದೇವರ ರಾಜ್ಯಕ್ಕಾಗಿ ಉಪಯೋಗ ಮಾಡ್ಕೊಳ್ಳಿ. ಅದು ಒಳ್ಳೆ ಮಾತಲ್ಲ ಪಾಸ್ಟರ್. ಇವತ್ತು ಏನಾಗಿದೆ ಅಂದ್ರೆ, ಸೇವೆಗೆಂತ ದಾನಿಗಳು ಬಹಳ ಜನರು ಕೊಡ್ತಾ ಇದ್ದಾರೆ, ಸೇವೆಗಾಗಲಿ. ಬಟ್ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡದೇ ಇರುವಂತ ಇದು ಬಹಳಷ್ಟು ಇದೆ. ಉಪಯೋಗ ಮಾಡೋದೇ ಇಲ್ಲ. ಅದನ್ನ ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ ಅವರು, ಅದನ್ನ ತಟಸ್ಥವಾಗಿ ಇಟ್ಟಿರ್ತಾರೆ. ಸೊ ದೇವರು ನಮಗೆ ಕೊಡುವಂಥ ಆಶೀರ್ವಾದಗಳು ನಮ್ಮನ್ನೇ ನಾವಾಗೇ ಇಟ್ಟುಕೊಂಡು ಎಂಜಾಯ್ ಮಾಡೋದಕ್ಕಲ್ಲ. ಅದಕ್ಕೆ ಅಬ್ರಹಾಮ ದೇವರು ಹೇಳ್ತಾರೆ, ನಿನ್ನನ್ನು ಆಶೀರ್ವದಿಸು, ನಾನು ಆಶೀರ್ವದಿಸ್ತೇನೆ. ಇನ್ನು ಕಡೆ ನಿನ್ನನ್ನು ನಾನು ಆಶೀರ್ವದಿಸುವಂಥದ್ದು ನೀನು ಅವರಿಗೆ ಆಶೀರ್ವಾದ ನಿಧಿ ಆಗೋದಕ್ಕೆ. ನಾವು ಹೇಳ್ತೀವಲ್ಲ, ಬಹಳ ಸರಿ ಕೇಳಿರ್ತೀವಿ, ನೀವು ಇತರರಿಗೆ ಆಶೀರ್ವಾದವಾಗಬೇಕು ಅಂತ ಹೇಳಿ ಅಲ್ವಾ. ಯು ಆರ್ ಬ್ಲೆಸ್ಸಿಂಗ್ ಟು ಅದರ್ಸ್ ಅಂತ ಹೇಳ್ತೀವಿ. ಕೆಲವು ಸಾರಿ ನಮ್ಮ ನೋಡಿ ಹೇಳ್ತಾರೆ, ಪಾಸ್ಟರ್ ಯು ಆರ್ ಬ್ಲೆಸ್ಸಿಂಗ್ ಟು ಅಸ್ ಅಂತ ಹೇಳ್ತಾರೆ. ಏನರ್ಥ, ನಮಗಿರೋದು ನಾವು ಕೊಟ್ಟಿದೆ, ಅದು ಸಂದೇಶ ಆಗಿರ್ಬೋದು, ದೇವರು ಕೊಟ್ಟ ಆಲೋಚನೆ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ರೀತಿ ಆಗಿರ್ಬೋದು, ಅವರಿಗೆ ಕೊಟ್ಟಿದ್ದರಿಂದ ಹೇಳ್ತಾರೆ ಯು ಆರ್ ಬ್ಲೆಸ್ಸಿಂಗ್ ಟು ಅಸ್ ಅಂತ ಹೇಳ್ತಾರೆ. ಒಳ್ಳೆ ಮಾತು ಹೇಳಿದ್ರಿ ಪಾಸ್ಟರ್. ಅಂದರೆ ದೇವರು ನಮ್ಮನ್ನ ಆಶೀರ್ವದಿಸುವಂಥದ್ದು, ಆಶೀರ್ವಾದವನ್ನು ಹೊಂದಿಕೊಂಡು ನಾವು ಅದರಲ್ಲೇ ನೆಲೆ ನಿಲ್ಲುವುದಕ್ಕಾಗಿ ಅಲ್ಲ, ಇತರರಿಗೆ ನಾವು ಆಶೀರ್ವಾದದಾಯಕವಾಗುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಫಸ್ಟ್ ಮತ್ತೆ ನೆಕ್ಸ್ಟ್ ನಾವು ಮುಂದಿನ ಕಾರ್ಯಕ್ಕೆ ನಾವು ಹೋಗೋಣವಾ? ಹಾಗಿದ್ರೆ ಹಣದಾಸೆ ಅದನ್ನು ನಾವು ಕ್ಲಾರಿಫೈ ಮಾಡಿದೀವಿ ಈಗ. ಅದು ಈ ಕಾಲದಲ್ಲಿ ಬಹಳ ಹೆಚ್ಚಾಗಿದೆ, ಅದು ಅಧಿಕವಾಗಿದೆ. ಅದು ಲೋಕದಲ್ಲಿಯೂ, ಸಭೆಗಳಲ್ಲಿಯೂ, ದೇವಜನರಲ್ಲಿಯೂ ಹೆಚ್ಚಾಗಿದೆ. ಅದನ್ನು ನಾವು ಜಾಗೃತರಾಗಿ ಎಚ್ಚರಿಕೆ ವಹಿಸತಕ್ಕಂಥ. ಮೂರನೇದು ಬಡಾಯಿ ಕೊಚ್ಚುವವರು ಅಂತ ಇದೆ. ಬಡಾಯಿ ಕೊಚ್ಚುವವರು ನಮ್ಗೆ ಅರ್ಥವಾಗೋ ರೀತಿ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಬಡಾಯಿ ಕೊಚ್ಚುವ ಅಂದ್ರೆ ಹೆಚ್ಚು ಮಾತಾಡಿದ್ರೆ ಇಲ್ಲದನ್ನು ಇದ್ದ ಹಾಗೆ ಹೇಳೋದು. ಇದು ಚೆನ್ನಾಗಿದೆ. ಅಂದ್ರೆ ಹೆಚ್ಚು ಮಾತನಾಡೋರು. ನಾನು ಇಂಗ್ಲಿಷಲ್ಲಿ ಆ ಪದವನ್ನು ಸ್ವಲ್ಪ ಗಮನಿಸೋದಾದ್ರೆ ಅದರ ವಾಕ್ಯದ ನೋಡ್ರಿ, ಮೊದಲನೇದು ಲವರ್ಸ್ ಆಫ್ ದೆಮ್ಸೆಲ್ವ್ಸ್, ಎರಡನೇದು ಲವರ್ಸ್ ಆಫ್ ಮನಿ, ಮೂರನೇ ಬೋಸ್ಟ್ಫುಲ್ ಅಂತ ಇದೆ ನೋಡ್ರಿ. ಬೋಸ್ಟ್ಫುಲ್, ಸುಮ್ಮನೆ ಬಡಾಯಿ ಕೊಚ್ಕೊಳ್ಳೋದು. ಹೇಳಿದ್ರೆ ಏನಪ್ಪ ಈ ಬಡಾಯಿ ಮಾತಾಡ್ತಾರೆ ಅವನು ಅಂದ್ರೆ ಇಲ್ಲದನ್ನು ಇದ್ದ ಹಾಗೆ ಹೇಳೋದು. ಅದು ಒಳ್ಳೇದಲ್ಲ ಆಕ್ಚುಲಿ. ಅದು ಇವತ್ತು ಅನೇಕರಿಗೆ ಸೇವಕರು ದೊಡ್ಡ ಸಮಸ್ಯೆ. ಅದು ಏನಂದ್ರೆ, ಒಂದು ಕೂಟದಲ್ಲಿ 100 ಜನ ಬಂದಿರ್ತಾರೆ, ಅವ್ರು ಹೇಳ್ತಾರೆ 100 ಜನ ಬಂದರು ಅಂತ. ನೀವು ಅದನ್ನ 1000 ಜನ ಬಂದರು ಅಂತ. ಹೌದೌದು. ಅದನ್ನ ಹೇಳುವಾಗ ಕೆಲವರನ್ನೆಲ್ಲ ಅದನ್ನ ಕೇಳುವಾಗ, ನಾನೇ ಕೆಲವರನ್ನೆಲ್ಲ ನೇರವಾಗಿ ಆ ವಿಧವಾಗಿ ನಾವು ಕೇಳುವಾಗ ಅವ್ರು ಹೇಳುವಂತ ಒಂದು ಮಾತೇನಂತ ಹೇಳಿದ್ರೆ, ಇಲ್ಲ ಅದು ನಾನು ದೇವರ ಮಹಿಮೆಗಾಗಿ ಹೇಳಿದ್ದೇನೆ. ಅದರಲ್ಲಿ ಕೂಡ ತಮ್ಮನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅಂದ್ರೆ 100 ಜನ ಬಂದಿರ್ತಾರೆ, 1000 ಜನ ಅಂತ ಹೇಳಿರ್ತಾರೆ. 1000 ಜನ ಇವತ್ತಿನ ಕೂಟಕ್ಕೆ ಬಂದ್ರ ಯಾಕೆ ಹಂಗೆ ಹೇಳ್ತೀರ ಅಂತ ಹೇಳಿದ್ರೆ, ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ, ಇಲ್ಲ ನಾನು 1000 ಅಂತ ಹೇಳಿದ್ರೆ ದೇವರಿಗೆ ತಾನೇ ಮಹಿಮೆ ಹೋಗುತ್ತೆ. ಹಾಗೆ ಆ ಮಹಿಮೆ ದೇವರಿಗೆ ಬೇಡವೇ? ಆ ವಿಧವಾಗಿ ತಮ್ಮನ್ನ ಸಮರ್ಥಿಸಿಕೊಳ್ಳುವಂತ ವ್ಯಕ್ತಿಗಳು ನಮ್ಮ ದೇವರಿಗೆ ಬೇಡ. ನಮ್ಮ ದೇವರು ಸತ್ಯವಂತನು, ಯಥಾರ್ಥವಂತನು, ನೀತಿಯನ್ನು ನುಡಿಯುವರು, ನೀತಿಯನ್ನು ಮಾತ್ರ ಮಾಡುವರು, ನ್ಯಾಯವಂತನು. ಅವರಿಗೆ ನೀತಿ ಸಾಕು, ಅವರಿಗೆ ಸತ್ಯ ಸಾಕು, ಅವರಿಗೆ ಯಥಾರ್ಥ. ಕಡಿಮೆ ಇದೆಯಾ? ಕಡಿಮೆನೇ ಇರಲಿ, ಅದನ್ನು ಹೇಳಬೇಕು ಅಲ್ವಾ. ಈಗ ಏನಾಗಿತ್ತಂದ್ರೆ, ಇದು ಬಹಳ ಎಲ್ಲೋ ಒಂದು ಕಡೆ ಅಪಾಯಕ್ಕೆ ನಮ್ಮ ನಡೆಸ್ತಾ ಇದೆ. ನಾನು ಈ ಮಾತನ್ನು ಹೇಳಬೇಕು, ಇದು ಅಪಾಯಕ್ಕೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳೋದಕ್ಕೆ ನಾವು ಕಲಿಬೇಕು. ಫಸ್ಟ್ ಇದನ್ನ ಒಟ್ಟಿಗೆ ನಾನು ಇನ್ನೊಂದು ಮಾತನ್ನು ಸೇರಿಸಲಿಕ್ಕೆ ಹೋಯ್ತು ನೋಡ್ರಿ. ಒಂದು ಕಡೆ ನೀವು ಹೇಳಿದ್ರೆ ಇಲ್ಲದನ್ನ ಇದ್ದ ಹಾಗೆ ಹೇಳುವಂಥದ್ದು, ಇನ್ನೊಂದು ಇರುವ ಕಾರ್ಯವನ್ನೇ ಹೆಚ್ಚಾಗಿ ಮಾತಾಡೋದು ಬಡಾಯಿ ಕೊಚ್ಚೋದು ತಾನೆ ಪಾಸ್ಟರ್. ಅದು ಇದೆ ಹೆಚ್ಚಾಗಿ. ಈಗ ನೋಡಿದ್ರೆ ಸುಮ್ಮನೆ ನಾನು ಹೇಳೋದು, ನನ್ನ ಸಭೆಗೆ ಅಷ್ಟು 1000 ಜನ ಬರ್ತಾರೆ, ನಾನೇ ಫೇಮಸ್, ನನಗೆ ಇಷ್ಟು ಜನ ಇದ್ದಾರೆ, ನನಗೆ ಇಷ್ಟು ಹಿಂಬಾಲಕರಿದ್ದಾರೆ, ಇಷ್ಟು ಫ್ಯಾನ್ಸ್ ಇದ್ದಾರೆ. ಲೈಕ್ ತಮ್ಮ ಬಗ್ಗೆನೇ, ಅಂದರೆ ತಮ್ಮ ಬಗ್ಗೆ ಮಾತನಾಡಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಮಧ್ಯದಲ್ಲಿ ಕೂಡ ದೇವರಿಗೆ ಮಹಿಮೆ ತರೋದಾಗಿದ್ರೆ ಪರವಾಗಿಲ್ಲ. ಎಲ್ಲದರಲ್ಲಿ ನಾನು ಎಂಬಂಥ ಕಾರ್ಯಗಳನ್ನು ಹೇಳಿದ್ರೆ ಅದು ಒಂದು ಬಡಾಯಿ ಕೊಚ್ಚಿಕೊಳ್ಳುವ. ಹೌದು, ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು. ಈ ಬಡಾಯಿ ಕೊಚ್ಚಿಕೊಳ್ಳೋದ್ರೆ ಸತ್ಯವೇ ನಾವು ಪ್ರಕಟಣೆಗಂತ ಕಲಿತೀವಿ. ಹೌದು, ಬಡಾಯಿ ಕೊಚ್ಚಿಕೊಳ್ಳುವ ಗುಣ ಕ್ರಿಸ್ತ ವಿರೋಧಿ ಇದು.
ಹೌದು, ವಾಕ್ಯ ಹೇಳ್ತದಲ್ವಾ, ಕ್ರಿಸ್ತ ವಿರೋಧಿ ಇದು. ಅದರಿಂದ ಹೆಚ್ಚು ಬಡಾಯಿ ಕೊಚ್ಚಿಕೊಳ್ಳುವಂಥ ಕಾರ್ಯಗಳು ಅಥವಾ ಗುಣಗಳು ಈಗ ನಮ್ಮ ದೇಶದಲ್ಲಿ ನಮ್ಮ ಆತ್ಮಿಕ ಗೋಳದಲ್ಲಿ ನಡೀತಾ ಇದೆ. ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು ಅಲ್ವೇ, ಅದು ನಮ್ಮನ್ನು ಆತ್ಮಿಕ ಅವನತಿಗೆ ನಡೆಸ್ತದೆ. ನಾನು ಕೇಳ್ತಿರೋದು ದೇವರಿಗೆ ಏನು ಮಹಿಮೆ ಆಗುತ್ತೆ ಅಂದ್ರೆ, ನೀತಿಯಿಂದ ನಾವು ಏನು ಹೇಳ್ತೀವೋ ಅದರಿಂದ ದೇವರಿಗೆ ಮಹಿಮೆ ಆಗಬೇಕು. ಅನೀತಿಯಾದದ್ದನ್ನು ಹೇಳಿ ಇಲ್ಲದನ್ನ ಹೇಳಿ ಅದು ದೇವರಿಗೆ ಮಹಿಮೆ ಆಗೋದಿಲ್ಲ. ಅದು ದೇವರಿಗೆ ಇಷ್ಟನೂ ಆಗೋದಿಲ್ಲ. ಯಾರು ಹೇಳಿದಂಗೆ ದೇವರು ಆಂತರ್ಯವನ್ನ ನೋಡ್ತಾರೆ ವಿನಃ ಬಾಹ್ಯವಾದನಲ್ಲ ಅಂತ ಹೇಳಿ. ಆಂತರ್ಯ ದೇವರಿಗೆ ಮುಖ್ಯ. ಆಂತರ್ಯ ಚೆನ್ನಾಗಿದ್ರೆ ಬಾಹ್ಯವಾಗಿ ನಾವು ಚೆನ್ನಾಗೇ ಇರ್ತೀವಿ ನಾವು ಅಲ್ವಾ. ಸೊ ಒಳಗಿನ ಮನುಷ್ಯ ದೇವರು ಗಮನಿಸುವಂಥದ್ದು, ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಉದ್ದೇಶವನ್ನು ದೇವರು ನೋಡ್ತಾ ಇದ್ದಾರೆ. ಸೊ ಯಾವುದೇ ನಾವು ಕಾರ್ಯ ಮಾತಾಡಿದ್ರು, ಯಾವುದೇ ಕಾರ್ಯ ಹೇಳಿದ್ರು ಉದ್ದೇಶ ಒಂದಾಗಿರಬೇಕು, ದೇವರ ನಾಮ ಮಹಿಮೆಯಾಗಬೇಕು. ಅದು ಬಡಾಯಿ ಕೊಚ್ಚಿಕೊಳ್ಳೋದ್ರಿಂದ ಅಲ್ಲ. ನಾನು ಕೇಳುವಂಥ ಪ್ರಶ್ನೆ, ಹೀಗೆ ಬಡಾಯಿ ಕೊಚ್ಚಿಕೊಳ್ಳೋದರಿಂದ ನಮಗೇನು ಪ್ರಯೋಜನ ಏನಿಲ್ಲ. ನಾವು ಸ್ವಲ್ಪ ಪ್ರಸಿದ್ಧರಾಗ್ತೀವ ಜನರ ಮುಂದೆ ಪ್ರಸಿದ್ಧರಾಗೋದ್ರಿಂದ ಏನು ಪ್ರಯೋಜನ? ದೇವರ ಮುಂದೆ ನಾವು ಪ್ರಸಿದ್ಧರಾಗಬೇಕು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಕರ್ತನಲ್ಲಿ ಪ್ರಸಿದ್ಧನಾದ ರೂಫಸ್ ಅಂತ ಹೇಳ್ತಾನೆ. ಕರ್ತನಲ್ಲಿ ಪ್ರಸಿದ್ಧರಾಗುವ, ದಟ್ ಇಸ್ ಇಂಪಾರ್ಟೆಂಟ್. ಸೊ ಸೇವೆ ಮಾಡುವಂಥ ನಾವು, ನಮ್ಮನ್ನು ಕೇಳುವಂಥ ದೇವರ ಮಕ್ಕಳು, ಎಲ್ಲ ಜನರು ಯಾರೇ ವೀಕ್ಷಕರಾಗಲಿ, ನಾವು ಗಮನಿಸಬೇಕಾದ ನಮ್ಮಿಂದ ದೇವರ ನಾಮ ಮಹಿಮೆ ಆಗಬೇಕು, ನಮ್ಮಿಂದ ದೇವರ ಹೆಸರು ಪ್ರಸಿದ್ಧವಾಗಬೇಕು. ಕೆಲವು ಸಾರಿ ಪಾಸ್ಟರ್ ನಾನು ಕೇಳಿದ್ದೇನೆ, ಕೆಲವು ವಿಶ್ವಾಸಿಗಳು ಕೂಡ ಈ ಬಡಾಯಿ ಕೊಚ್ಚಿಕೊಳ್ಳುವಂಥ ವಿಷಯ ಬರುವಾಗ ನಾನು ಯಾಕೆ ಹೇಳಿದೆ ಕೆಲವರು ಒಂದು ಒಳ್ಳೆ ಸಭೆ ಇರ್ತದೆ, ಒಂದು ಒಳ್ಳೆ ಪಾಸ್ಟರ್ ಇರ್ತಾರೆ, ಅದರಲ್ಲಿ ಕೂಡ ಅವ್ರಿಗೆ ಒಂದು ನಮ್ಮ ಪಾಸ್ಟರ್ ಯಾರು ಗೊತ್ತಾ, ಲೈಕ್ ನಮ್ಮ ಪಾಸ್ಟರ್ ಅವ್ರು ನಾರ್ಮಲ್ ಹೇಳೋದು, ಅವ್ರು ಹೇಳುವಂಥ ವಿಷಯದಲ್ಲೇ ನಮ್ಮ ಪಾಸ್ಟರ್ ಯಾರು ಗೊತ್ತಾ, ಸುಪ್ರಸಿದ್ಧ ಪ್ರಸಂಗಿ, ಸುಪ್ರಸಿದ್ಧ 9 ವರಗಳನ್ನಿದ್ದರು, ನಮ್ಮ ಸಭೆ ಗೊತ್ತಾ, ನನ್ನ ಸಭೆ ಯಾವುದು ಗೊತ್ತಾ. ಕೆಲವು ಸಾರಿ ಅದರಲ್ಲಿ ಕೂಡ ಮಾತಿನಲ್ಲಿ ಅವ್ರು ಗಮನಿಸುವಾಗ ಅವ್ರಿಗೆ ಗೊತ್ತಿಲ್ಲದೆ ಅದೊಂದು ಅವರ ಅಭಿಮಾನ ಆಗಿರ್ಬೋದು. ಓಕೆ, ನನ್ನ ಪಾಸ್ಟ್ರು, ನನ್ನ ಸಭೆ ಅಂತ ಒಂದು ಅಭಿಮಾನ ಇದೆ ಅವರಿಗೆ. ಅಭಿಮಾನ ಬೇರೆ ಪಾಸ್ಟರ್, ಅಭಿಮಾನ ಅನ್ನುವಂಥದ್ದು ಈಗ ಪಾಸ್ಟರ್ ನಾನು ಇಂಥ ಸಭೆ, ನಮ್ಮ ಪಾಸ್ಟ್ರು ಈ ಥರ ಚೆನ್ನಾಗಿ, ಅಭಿಮಾನ ಬೇರೆ. ಅವ್ರು ಹೇಳುವಂಥ ವಿಧಗಳಲ್ಲಿ ಒಂದು ಬೇರೆ ವಿಧವಾದ ಅವ್ರ ಮಾತಲ್ಲಿ ಅದನ್ನು ನಾವು ಗಮನಿಸಬಹುದು. ಏನೋ ಒಂದು ಅವ್ರು ತಮ್ಮ ಸಭೆಯ ಬಗ್ಗೆ ಅಥವಾ ತಮ್ಮ ಸಭಾಪಾಲಕರ ಬಗ್ಗೆ ಏನೋ ಒಂದು ಕೊಚ್ಚಿಕೊಳ್ಳುವಂಥ ಅನುಭವದಲ್ಲಿ ಇದ್ದಾರೆ. ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು ಅದು ನಮ್ಮನ್ನು ಹಾಳು ಮಾಡುತ್ತೆ, ನಮ್ಮ ಸುತ್ತಲಿರುವಂಥವ್ರನ್ನು ಕೂಡ ಹಾಳು ಮಾಡುತ್ತೆ. ಯಾಕಂದ್ರೆ ವಿ ಲೂಸ್ ಅವರ್ ರೆಸ್ಪೆಕ್ಟ್. ನಾವು ನಮ್ಮ ಗೌರವವನ್ನು ಕಳ್ಕೊಳ್ತೀವಿ ನಾವು. ಏನಂದ್ರೆ ಈ ಬಡಾಯಿ ಕೊಚ್ಚಿಕೊಳ್ಳೋದು ನಿಜ ಅಲ್ಲ ನೋಡ್ರಿ. ಅದು ಸ್ವಲ್ಪ ಸತ್ಯಾಂಶ ಇರುತ್ತೆ, ಮಿಕ್ಕಿದ್ದೆಲ್ಲ ಟೊಳ್ಳು ಅಲ್ವೇ, ಸುಳ್ಳು ಅಥವಾ ಟೊಳ್ಳು. ಮುಂದೊಂದು ದಿನ ಜನರಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ಹೇಳಿದ್ದು ಅರ್ಧ ಸುಳ್ಳು ಅಂತ. ಹಾಗೆ ಗೊತ್ತಾಗುವಾಗ ಜನರಿಗೆ ಇವನಷ್ಟೇ. ಯಾರ ಹೆಸರು ಹಾಳಾಗುತ್ತೆ? ನಮ್ಮ ಹೆಸರು. ನಾವು ನಮ್ಮ ಗೌರವವನ್ನು ಕಳ್ಕೊಳ್ತೀವಿ, ನಾವು ನಮ್ಮ ಘನತೆಯನ್ನು ಕಳ್ಕೊಳ್ತೀವಿ. ಯಾಕೆ ಬೇಕು? ನಮಗೇನಿದೆಯೋ ಇದ್ದದನ್ನು ಇದ್ದ ಹಾಗೆ ಹೇಳ್ರಿ. ನಮಗೆ ಎಷ್ಟು ಗೊತ್ತಿದೆಯೋ ಗೊತ್ತದನ್ನು ಮಾತ್ರ ಹೇಳ್ರಿ. ಅನಗತ್ಯವಾಗಿ ನಾವು ಸುಮ್ಮನೆ ಇಲ್ಲದನ್ನು ಹೇಳಿ ಅದನ್ನು ಕೊನೆಗೆ ಯಾರೋ ಕಂಡು ಹಿಡಿದು ಫಸ್ಟ್ ನೀವು ಅವತ್ತು ಹೇಳಿದಲ್ಲ ಸರ್, ನೀವು ಅವತ್ತು ಹೇಳಿದ್ದು ತಪ್ಪಾಯ್ತಲ್ಲ, ಆಮೇಲೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಬೇರೆ ಕೆಲವು ಸುಳ್ಳುಗಳನ್ನ ಹೇಳಿ ಯಾಕೆ ಬೇಕು ಹೇಳ್ರಿ? ಸುಳ್ಳು ಮುಚ್ಚೋದಕ್ಕೆ 100 ಸುಳ್ಳು ಹೇಳಬೇಕಾಗಿಲ್ಲ ಅಲ್ವಾ? ಸೊ ನಮ್ಮ ಯಥಾರ್ಥವಾಗಿ ನುಡಿಯೋಣ ಅಲ್ವಾ. ಬಡಾಯಿ ಕೊಚ್ಚಿಕೊಳ್ಳೋದು ಅದು ಈ ಅಂತ್ಯಕಾಲದ ಕಡೆಯ ಕಾಲದ ಗುಣಗಳಲ್ಲಿ ಒಂದು. ಮುಂದೆ ನಾವು ನೋಡ್ತೇವೆ ಅಹಂಕಾರಿಗಳು ಅಂತ ಇದೆ. ಅಹಂಕಾರಿಗಳು ಎರಡು ವ್ಯತ್ಯಾಸನ, ಎರಡು ಬಂದೇನ? ಅಹಂಕಾರ ಯಾರಿಗೆ ಒಂದೇ, ಅದು ಅಹಂಭಾವ ಅಹಂಕಾರ. ಯಾರಿಗೆ ಅಹಂಕಾರ ಇದೆಯೋ ಅವರೇ ಅಹಂಕಾರಿಗಳು. ಸೊ ಇದು ಇನ್ನೂ ಬಹಳ ಗಂಭೀರವಾದ ವಿಷಯ ಅಹಂಕಾರ ಅನ್ನುವಂಥದ್ದು. ಸತ್ಯವೇದ ಹೇಗೆ ನಾವು ಅರ್ಥ ಮಾಡ್ಕೋಬಹುದು, ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅಹಂಕಾರಿಗಳನ್ನ ದೇವರು ಎದುರಿಸ್ತಾನೆ. ಹೌದು, ದೀನರಿಗೆ ದೇವರು ಕೃಪೆ ಕೊಡ್ತಾನೆ. ಅಹಂಕಾರ ದೇವರು ಯಾವತ್ತಿಗೂ ಇಷ್ಟಪಡುವ ಕಾರ್ಯವಲ್ಲ, ಅದು ಯಾರಾದ್ರೂ ಸರಿ. ಅದನ್ನು ಬಹಳ ಗಮನದಲ್ಲಿಟ್ಕೊಳ್ಬೇಕು ನಾವು. ಬೈಬಲಲ್ಲಿ ಕೂಡ ಅನೇಕರು ಅಹಂಕಾರ ಪಟ್ಟ ವ್ಯಕ್ತಿಗಳು, ಗರ್ವಪಟ್ಟ ವ್ಯಕ್ತಿಗಳನ್ನ ದೇವರು ನೆಬೂಕದ್ನೆಚ್ಚರನ ನೋಡ್ತೇವೆ. ಹೇರೋದನ್ನು ಗರ್ವಪಟ್ಟು ನಾನು ದೇವ್ರ ತರನೇ ಮಾತಾಡೋದ್ರಿಂದ ಒಂದು ಹುಳ ಬಿದ್ದು ಸತ್ತೋಗ್ಬಿಟ್ಟ, ದೇವತರ ಬಡಿದು ಹುಳ ಬಿದ್ದು ಸತ್ತೋದ ವಾಕ್ಯ ಹೇಳುತ್ತೆ. ನೆಬೂಕದ್ನೆಚ್ಚರಿಗೂ ಆದ ಅನುಭವ ನೋಡ್ರಿ. ಅದು ದೇವರು ಅಹಂಕಾರ ಇಷ್ಟಪಡ್ತಾರೆ. ಯಾವತ್ತಿಗೂ ಅಹಂಕಾರ ದೇವರಿಗೆ ಇಷ್ಟನೂ ಅಲ್ಲ. ಯಾರು ದೀನರಾಗಿ ಯಾರು ತಗ್ಗಿಸ್ಕೊಳ್ತಾರೋ ಅವರಿಗೆ ದೇವರು ಕೃಪೆಯನ್ನು ಕೊಡ್ತಾನೆ. ನಾನು ಎಂಬಂತ ಒಂದು ವಿಷಯ ಬಂದ್ರೆ ಒಂದು ಅಹಂಕಾರ ಸ್ಟಾರ್ಟ್ ಆಗ್ಬೋದು. ನನಗೆ ಗೊತ್ತು, ನಾನೇ ಚೆನ್ನಾಗಿ ಪ್ರಸಂಗ ಮಾಡ್ತೇನೆ, ನಾನೇ ಒಳ್ಳೆ ಸೇವೆ ಮಾಡ್ತೇನೆ, ಇತರರಿಗಿಂತಲೂ ನಾನೇ ಬೆಟರ್, ನನಗಿಂತ ದೊಡ್ಡವರು ಯಾರು ಇಲ್ಲ, ನನ್ನ ಬಿಟ್ಟರೆ ಇನ್ನೊಬ್ರು ಇಲ್ಲ. ಅದು ತಪ್ಪ. ಆಕ್ಚುಲಿ ಅದು ಇಲ್ಲ.
ಪೌಲ ಹೇಳ್ತಾನೆ, ನಿಮಗಿಂತ ಪರರನ್ನ ಶ್ರೇಷ್ಠರಂದಾಗಿ ಭಾವಿಸ್ತಾನೆ. ನೋಡ್ರಿ ಎಷ್ಟು ಒಳ್ಳೆ ವಾಕ್ಯಗಳಿದೆಯಲ್ಲ. ಬಹಳ ಒಳ್ಳೆ ವಾಕ್ಯ. ಈಗ ನಾನೀಗ ಏನ್ ಹೇಳ್ಬೇಕು, ನನಗಿಂತ ಪಾಸ್ಟರ್ ಪಾಲ್ ಜಿ ಅವರು ನೀವು ಶ್ರೇಷ್ಠರು. ನಾನು ಹೇಳ್ಬೇಕು, ನನಗಿಂತ ನಮ್ಮ ಗುರುಗಳಾದ ಪಾಸ್ಟರ್ ಸೈಮನ್ ಅವರು ಬಹಳ ದೊಡ್ಡ. ಅದು ಕೇವಲ ಮಾತಲ್ಲ, ಹೌದು, ಅದು ಆ ಒಂದು ಅಂತರಾಳದಿಂದ ಬರ್ಬೇಕು, ಯಥಾರ್ಥವಾಗಿ. ಹೌದು. ಸೊ ಅದನ್ನೇ ದೇವರು ಇಷ್ಟಪಡುವಂಥದ್ದು, ಅದನ್ನೇ ದೇವರು ಕೂಡ ಇಷ್ಟಪಡ್ತಾರೆ. ಮೊನ್ನೆ ನಮ್ಮ ಸಭೆಯಲ್ಲಿ ಕೀರ್ತನೆಯನ್ನು ಓದಿದಾಗ, ಕೀರ್ತನೆಯಲ್ಲಿ 8ನೇ ಕೀರ್ತನೆ ಇದೆ, ದೇವರು ತನ್ನ ಭಕ್ತರನ್ನ ಗೌರವಿಸ್ತಾರಂತ. ಹೌದು, ಗಾಡ್ ರೆಸ್ಪೆಕ್ಟ್ಸ್ ಹಿಸ್ ಪೀಪಲ್ ಅಂತ ನೋಡಿ. ಗಾಡ್ ರೆಸ್ಪೆಕ್ಟ್ಸ್ ಹಿಸ್ ಪೀಪಲ್. ದೇವರು ತನ್ನ ಜನರನ್ನ, ನಮ್ಮನ್ನ ದೇವರು ಗೌರವಿಸಬೇಕು ಅಗತ್ಯನೇ ಇಲ್ಲ, ಯಾಕಂದ್ರೆ ನಾವು ಧೂಳು ಯಾವುದಕ್ಕೆ ಸಮಾನ ಇಲ್ಲ. ದೇವರಲ್ಲಿ ನಾವೆಲ್ಲಿ ನಾವು. ಹೌದು ಪಾಸ್ಟರ್, ಅಲ್ವೇ? ನಾವು ಸೃಷ್ಟಿಗಳು, ಅವರು ಸೃಷ್ಟಿಕರ್ತರು. ಹಾಗಿದ್ರೆ ನಮ್ಮನ್ನ ನೆನೆಸ್ಕೊಳ್ಳೋದಕ್ಕೋ ಅಥವಾ ನಮ್ಮ ಬಗ್ಗೆ ವಿಚಾರ ಮಾಡೋದಕ್ಕೋ ಮಾಡಬೇಕು ಅಗತ್ಯನೇ ಇಲ್ಲ ದೇವರಿಗೆ. ಇಲ್ಲ. ಆದ್ರೂ ನಮ್ಮನ್ನ ಗೌರವಿಸ್ತಾರಂದ್ರೆ ಒಂದು ದೊಡ್ಡ ಬಹಳ ದೊಡ್ಡ ಕಾರ್ಯ ಅದು. ದಟ್ಸ್ ವೈ ದೇವರು ನಮ್ಮನ್ನ ಗೌರವಿಸುವುದರಿಂದ ದೇವರ ಮಕ್ಕಳನ್ನ ನಾವು ಗಮನಿಸಬೇಕು. ಇಟ್ ಈಸ್ our duty to respect others. Amen. When God respects me, such a big God, such a great God, ಅಷ್ಟು ದೊಡ್ಡ ದೇವರು, ಅಷ್ಟು ದೊಡ್ಡ ಸೃಷ್ಟಿಕರ್ತನು ನನ್ನನ್ನು ಗೌರವಿಸುವಾಗ ನಾನು ಖಡಾಖಂಡಿತವಾಗಿ ನನ್ನ ಜನರನ್ನ, ಇತರನ್ನ ಗೌರವಿಸಲೇಬೇಕು. ಒಳ್ಳೆ ಮಾತು ಹೇಳಿದ್ರಿ ಫಸ್ಟ್. ನಾವು ಎಷ್ಟೇ ಉನ್ನತಿಗೆ ಹೋದ್ರು, ಎಷ್ಟೇ ಆಶೀರ್ವದಿಸಲ್ಪಟ್ಟರು, ಎಷ್ಟೇ ನಾವು ಪ್ರಕಾಶಿಸ್ತಾ ಇದ್ದರೂ ಕೂಡ ನಾವು ಇತರರನ್ನ ಕೀಳಾಗಿ, ನೀವು ಒಂದು ಒಳ್ಳೆಯ ವಾಕ್ಯವನ್ನು, ನಾವು ಇತರರನ್ನ ಕೀಳಾಗಿ ಅಲ್ಲ, ಅವರಿಗಿಂತ ನಾನು ಮೇಲಾಗಿದ್ದೇನೆ ಎಂಬುದಾಗಿ ಅಲ್ಲ, ಅವರು ನನಗಿಂತ ಶ್ರೇಷ್ಠರು, ಅವರು ನನ್ನ ಸಹೋದರ, ಅವರು ನನಗಿಂತ ಮುಖ್ಯ ಎಂಬಂತ ಒಂದು ಭಾವನೆ ಪ್ರತಿಯೊಬ್ಬರಿಗೆ ಬರುವಾಗ ಅಹಂ ಎನ್ನುವಂತ ಪದನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಹೇಳ್ತೀವಲ್ಲ, ಒಂದು ಹೇಳಿಕೆ ಅವರು ದೇವರ ಸೇವಕರು ಹೇಳಿದ್ದಾರೆ, ಗಾಡ್ ಫಸ್ಟ್, ಅದರ್ಸ್ ಸೆಕೆಂಡ್ ಅಂಡ್ ಮೀ ಥರ್ಡ್ ಅಂತ. ಮೊದಲು ದೇವರು, ಎರಡನೇದು ಇತರರು, ಮೂರನೇದು ನಾನು. ಒಳ್ಳೆ ಮಾತು ಪಾಸ್ಟರ್. ಆ ಮಾತು ಗಮನಿಸಿ. ಅದು ಆ ಒಂದು ಜೀವನ ಶೈಲಿ ದೇವರಲ್ಲಿ ನೋಡ್ತಾರೆ. ಮೊದಲ ಸ್ಥಾನ ದೇವರಿಗೆ, ಎರಡನೇ ಸ್ಥಾನ ಇತರರಿಗೆ, ಮೂರನೇ ಸ್ಥಾನ ನನಗೆ. ಯೋಹಾನ ಹೇಳ್ತಾನೆ, ಆತನಾದರೋ ವೃದ್ಧಿ ಆಗಬೇಕು, ನಾನಾದರೋ ಕಡಿಮೆ ಆಗಬೇಕು. ಅದು ಬಾಯಿ ಮಾತಲ್ಲಿ ಬರಬಾರ್ದು, ಹೃದಯದಲ್ಲಿ ಯಥಾರ್ಥವಾಗಿ ಕ್ರಿಯಾತ್ಮಕವಾಗಿ ಬರಬೇಕು. ಅದು ಫಸ್ಟ್ ಇದು ಟೈಪ್ ರೈಟರ್ ಹಳೆ ಕಾಲದಲ್ಲಿ, ಈಗೆಲ್ಲ ಕೀಬೋರ್ಡಲ್ಲಿ ಇದು ಮಾಡ್ತಾರೆ. ಟೈಪ್ ರೈಟರ್ ನಿಮಗೆ ಗೊತ್ತಿರುತ್ತೆ, ಹಳೆ ಕಾಲದಲ್ಲಿ ಟಗಡಗಡ ಹೊಡಿತಾ ಇದ್ರು ಅವಾಗೆಲ್ಲ. ಆದರೆ ಅದ್ರ ಒಬ್ಬರು ಒಂದು ಸಮೀಕ್ಷೆ ಮಾಡಿದ್ರಂತೆ, ಅದರಲ್ಲಿ ಬೇಗನೆ ಯೂಸ್ ಆಗುವಂಥ ಅಥವಾ ಅಳಿದು ಹೋಗುವಂಥ ಪದ ಯಾವುದಂತ ನೋಡಿದ್ರೆ ಐ ಅಂತೆ ಪಾಸ್ಟರ್. ಜಾಸ್ತಿ ಉಪಯೋಗವಾಗುತ್ತಂತೆ. ಐ ಅನ್ನುವಂಥ ಪದ ಜಾಸ್ತಿ ಯೂಸ್ ಮಾಡ್ತಾರಂತೆ. ಯೂಸ್ ಮಾಡಿ ಅದು ಲೆಟರ್ ಹಂಗೆ ಹೋಗ್ಬಿಡ್ತಂತೆ, ಹಾಳಾಗಿ ಹೋಗ್ಬಿಡ್ತಂತೆ. ಅಂದರೆ ಇಲ್ಲಿ ಒಂದು ನಾವು ಸತ್ಯಾಂಶ ಇದೇನಂತ ಹೇಳಿದ್ರೆ, ನಾನು 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 ಎಂಬುದಾಗಿ ನಾವು ಯಾವಾಗ ಹಂಭಾವ ಗರ್ವ ಪಡ್ತೇವೋ, ಒಂದು ಸಾರಿ ನಮ್ಮನ್ನು ನಾವೇ ನಾಶ ಮಾಡಿಕೊಳ್ಳುವಂಥ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಯಾಕೋಬನು ಹೇಳುದು, ದೀನರಿಗಾದ್ರೂ ದೇವರು ಕೃಪೆಯನ್ನು ಕೊಡ್ತಾನೆ, ಅಹಂಕಾರ ದೇವರು ಎದುರಿಸುತ್ತಾನೆ. He oppose, God oppose ಅಲ್ವಾ, ದೇವರು ಎದುರಿಸ್ತಾನೆ. ಅಹಂಕಾರ ಅಗೇನ್ ಈ ಕಾಲದ ಲಕ್ಷಣಗಳಲ್ಲಿ ಒಂದು. ಹೌದು, ಮುಖ್ಯ ಲಕ್ಷಣವಾಗಿದೆ. ಇದು ಸಾಮಾನ್ಯ ಜನರಿಗೂ ಇದೆ, ದೇವರ ಮಕ್ಕಳಿಗೂ ಇದೆ, ಸಭಾಪಾಲಕರಿಗೂ ಇದೆ, ಸೇವೆ ಮಾಡುವಂತ ಸೇವಕರಿಗೆ, ಎಲ್ಲರಿಗೆ. ಸೊ ಇದನ್ನ ನಾವು ಸ್ವಲ್ಪ ಎಚ್ಚರಿಕೆ ಬೇಡ. ನಮಗೆ ಅಹಂಕಾರ ಯಾಕೆ? ಅಹಂಕರಿಸುವುದಕ್ಕೆ ಏನಿದೆ ಹೇಳ್ರಿ? ಅಹಂಕಾರ ಪಡೋದಕ್ಕೆ ನಮಗೆ ಏನಿದೆ? ಇರೋದೇ ಸ್ವಲ್ಪ ದಿನಗಳು, ಹೋಗೋದು 6 ಅಡಿ ಮಣ್ಣಿಗೆ. ಆದ್ರಿಂದ ಅಹಂಕಾರ ಪಡುವಂತ ಅವಶ್ಯಕತೆ ನಮಗೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಗಾಡ್. ಬಹಳಷ್ಟು ಜನ ನನಗೆ ಗೊತ್ತಿದೆ, ಸೇವಕರಾಗಲಿ, ದೇವ ಸೇವೆ ಮಾಡುವಂಥವರಾಗಲಿ, ವಿಶ್ವಾಸಗಳು ಬಹಳ ಜನ ಬಹಳ ತಾಳ್ಮೆಯಿಂದ ಇರೋರಿದ್ದಾರೆ. ಕೆಲವು ಸಾರಿ ಅವರೊಟ್ಟಿಗೆ ನಾವು ಮಾತಾಡಿಸುವಾಗ ನಮಗೆ ಒಂಥರ ಪ್ರೋತ್ಸಾಹ ಬರುತ್ತೆ. ನೀವು ಕೆಲವರ ಸಂಗಡ ಕೂತು ಮಾತಾಡಿಸಿ ಅವರ ಮಾತು, ಅವರ ಜೀವನ ಶೈಲಿ ಎಲ್ಲ ಗಣಿಸುವಾಗ, ದೇವರೇ ಇಂಥ ಒಳ್ಳೆ ಭಕ್ತರು ಅನ್ನೋಂಥ ಒಂದು ಅವರಿಗೆ ಅವರ ಸ್ಥಿತಿಗತಿಗಳು ಬಹಳ ಉನ್ನತವಾಗಿರುತ್ತಾರೆ, ಉನ್ನತ ಹೆಸರು ತೆಗೆದುಕೊಂಡಿರ್ತಾರೆ, ಆದರೆ ಅವರ ಬಹಳ ತಾಳ್ಮೆಯಿಂದ ಇರ್ತಾರೆ. ನಾನು ಇನ್ನೊಂದು ಗಮನಿಸಿದ್ದೀನಿ ಪಾಸ್ಟರ್, ಅಂಥವ್ರು ತಾಳ್ಮೆಯಿಂದ ಇರ್ತಾರೆ. ಏನು ಇಲ್ಲದವರು ಅಥವಾ ನಾನು ಎಂಬುದು ಸ್ವಲ್ಪ ಇರ್ತಾರೆ ಅಷ್ಟೇ, ಆದರೆ ಅವರು ಬಹಳ ಗರ್ವಪಟ್ಟು ಅಹಂಭಾವದಿಂದ ಇರುವಂತ ಜನರು ಕೂಡ ಇನ್ನೊಂದು ಅಪಾಯ. ಡೇಂಜರ್. ಇಟ್ಸ್ ಡೇಂಜರ್. ನಾವು ಅದನ್ನ ಅವಾಯ್ಡ್ ಮಾಡಬೇಕು. ಮುಂದಿನ ಭಾಗಕ್ಕೆ ಹೋಗೋಣ. ಅಹಂಕಾರಿಗಳಾದ್ಮೇಲೆ ದೂಷಕರು ಅಂತ ಇದೆ. ಇದೇನು ಪಾಸ್ಟರ್ ದೂಷಕರು? ನಾನು ಅದನ್ನು ಇಂಗ್ಲೀಷಲ್ಲಿ ಕೂಡ ಆ ಪದವನ್ನು ಗಮನಿಸಬಹುದು. ಅಲ್ಲಿ 3ನೇ ಅಧ್ಯಾಯದಲ್ಲಿ ಬೋಸ್ಟ್ಫುಲ್ ಅದಾಯ್ತು, ನೆಕ್ಸ್ಟ್ ಪ್ರೌಡ್ ಆಯಿತು, ಆಮೇಲೆ ಅಬ್ಯೂಸಿವ್ ಅಂತ ಇಂಗ್ಲೀಷಲ್ಲಿದೆ. ಅಬ್ಯೂಸ್ ಮಾಡುವಂಥದ್ದು, ದೂಷಣೆ ಮಾಡುವಂಥದ್ದು. ಅಂದ್ರೆ ಈಗ ನಾನು ಸರಿಯಾದದ್ದನ್ನು ಮಾಡಿದ್ರು, ಇದು ನೀ ಸರಿಯಲ್ಲ, ಇದು ತಪ್ಪು, ತಪ್ಪನ್ನ ಕಂಡುಹಿಡಿಯೋರ ದೂಷಣೆ, ತಪ್ಪನ್ನ ಕಂಡು ಹಿಡಿಯುವುದು, ದೂಷಣೆ ಮಾಡುವಂಥ. ಹೌದು, ಸುಮ್ಮನೆ ದೂಷಣೆ ಮಾಡುವಂಥದ್ದು. ನಾವು ಈ ದೂಷಕ
ಯಾರು ಗೊತ್ತಾ? ಸೈತಾನ ಹೆಸರೇ ದೂಷಕನು ಅಲ್ವೇ? ಹಾಗಿದ್ದ ನಾವು ದೂಷಣೆ ಮಾಡಿದ್ರೆ ನಾವು ಆತನ ಹಿಂಬಾಲಕರಾಗ್ತೀವಿ. ಹೌದು. ಬಟ್ ಈ ಕಾಲದಲ್ಲಿ ನೋಡ್ರಿ ಅದೇ ಜಾಸ್ತಿ ಆಗಿದೆ ಅಲ್ವಾ? ಅವರು ಇವರನ್ನ ದೂಷಿಸ್ತಾರೆ, ಇವರು ಅವ್ರನ್ನ ದೂಷಿಸ್ತಾರೆ, ಇವರು ಅವ್ರ ಮೇಲೆ ತಪ್ಪು ಕಂಡಿದ್ರೆ ಅವ್ರು ಇವ್ರ ಮೇಲೆ ತಪ್ಪು ಕಂಡಿಡಿತಾರೆ. ತಪ್ಪು ಕಂಡಿಡಿದು ಮಾತ್ರ ಅಲ್ಲ, ಅದನ್ನು ಅವರೊಟ್ಟಿಗೆ ಹೋಗಿ ಮಾತಾಡಿಸಿ ಹೋಗಿ ನೀನು ತಪ್ಪು ಮಾಡಿದ್ದೆ ಸರಿ ಪಡಿಸು ಅಂತ ಹೇಳಿದ್ರು ಓಕೆ, ಪರವಾಗಿಲ್ಲ. ಇಲ್ಲ ಪಾಸ್ಟರ್, ಒಬ್ಬ ವ್ಯಕ್ತಿ ಒಂದು 100 ಕಾರ್ಯವನ್ನು ಒಳ್ಳೇದು ಮಾಡಿರ್ತಾನೆ, 99 ಕಾರ್ಯಗಳ ಒಳ್ಳೇದನ್ನು ಮರ್ತು ಬಿಡ್ತಾನೆ. ಒಂದು ಏನೋ ಅಪ್ಪಿತಪ್ಪಿ ಮಾಡಿದ್ರೆ ಆ 99 ಒಳ್ಳೆ ಕಾರ್ಯ ಮಾಡಿದ್ರೆ ಒಂದು ದಿವಸವನ್ನ ಹೇಳೋದಿಲ್ಲ. ಆದರೆ ಒಂದು ಏನೋ ಅವನು ತಪ್ಪು ಮಾಡಿದ್ರೆ ಅದನ್ನೇ ಹೇಳೋದು, ಅವ್ರು ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು, ತಪ್ಪು ಮಾಡ್ಬಿಟ್ರು ಅಂತ ಹೇಳೋದೇ. ನಾನು ಅದು ಹೇಳೋದಕ್ಕಿಂತ ಅದನ್ನೇನು ಮಾಡ್ರಿ, ಆ ವ್ಯಕ್ತಿ ಹತ್ರ ಹೋಗಿ ಮಾತಾಡ್ರಿ, ನೇರವಾಗಿ ಹೇಳಿದ್ರೆ ಬ್ರದರ್ ನೋಡಿ ಸಿಸ್ಟರ್ ಈ ಥರ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳೋದು ಹೇಳೋದು ಓಕೆ. ಇದನ್ನು ಯಾಕೆ ನಾವು ಬೇರೆ 100 ಜನರಿಗೆ ಹೇಳಿ ಅವ್ರು ಇವ್ರಿಗೆ ಬಂದು ಕೇಳಿ ಯಾಕೆ ಸಮಸ್ಯೆ ಬರಬೇಕು? ದೂಷಣೆ ಅನ್ನುವಂಥದ್ದು ದೇವರ ಮಕ್ಕಳ ಗುಣ ಆಗಿರಬಾರ್ದು. ಅದು ಅಗೇನ್ ಇವತ್ತು ನಾವು ದೂಷಣೆ ಮಾಡಿದ್ರೆ ನಾಳೆ ನಮ್ಮನ್ನು ಜನ ದೂಷಿಸ್ತಾರೆ. ನಾವೇನು ಕೊಯ್ಬೇಕಾಗುತ್ತೆ, ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ದು, ಅದು ಒಳ್ಳೆಯದಲ್ಲ. ಮುಂದೆ ತಂದೆ ತಾಯಿಗಳಿಗೆ ಅವಿಧೇಯರು, ಇದು ನಾನು ವಿಶೇಷವಾಗಿ ವಿವರಿಸಬೇಕಾದ ಅಗತ್ಯನೇ ಇಲ್ಲ. ನಮ್ಮ ಕಣ್ಣ ಮುಂದೆನೇ ಇದು ನಡೀತಾ ಇದೆ. ಈಗಿನ ಮಕ್ಕಳ ಬೆಳವಣಿಗೆ ಎಲ್ಲ ಗಮನಿಸಿ ನೋಡಿದ್ರೆ ಎಲ್ಲಪ್ಪ ಈ ಲೋಕ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಅದೇ ಇದನ್ನು ಮಾಡಬಾರ್ದು ಅಂದ್ರೆ ಅದನ್ನ ಮಾಡ್ತಾರೆ, ಇದನ್ನು ಮಾಡು ಮಗು ಅಂತ ಹೇಳಿದ್ರೆ ಅದನ್ನು ಮಾಡೋದಿಲ್ಲ, ಅದರ ತದ್ವಿರುದ್ಧವಾಗಿ ಮಾಡ್ತಾರೆ. ತಂದೆ ತಾಯಿಗಳಿಗೆ ಅವಿಧೇಯರಾಗಿರುವಂತದ್ದು ಆತ್ಮಿಕ ಲೋಕದಲ್ಲಿಯೂ ಇದು ನಡೀತಾ ಇದೆಯಲ್ಲ, ಬಹಳ ಬಹಳ ಶೋಚನೀಯವಾದ ಕಾರ್ಯ. ಅದರಿಂದ ವಿಧೇಯತೆ ಬಹಳ ಮುಖ್ಯ. ವಿಧೇಯತೆ, ಅವಿಧೇಯತೆಗೆ ವಿರುದ್ಧ ಪದ ವಿಧೇಯತೆ. ಯಾರು ವಿಧೇಯರಾಗೋದಿಲ್ಲ ಅವರು ಅವಿಧೇಯರು. ಹೌದಾ? ನಾವು ಅವಿಧೇಯತೆ ಅನ್ನುವಂಥದ್ದು ಕೂಡ ಅಗೇನ್ ಬಹಳ ಡೇಂಜರ್ ಆಕ್ಚುಲಿ. ಅವಿಧೇಯತೆ, ನಾವು ಎಲ್ಲಿ ವಿಧೇಯರಾಗ್ತೀವೋ ಅಲ್ಲಿ ದೇವರ ಆಶೀರ್ವಾದ ಹೊಂದಿಕೊಳ್ತೀವಿ ನಾವು. ಅದು ಸತ್ಯವೇದದಲ್ಲಿ ಒಂದು ದೊಡ್ಡ ಅಧ್ಯಾಯ ಅದ್ರ ಬಗ್ಗೆ ಇದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಹೌದು, ಒಂದು ಕಡೆ ವಿಧೇಯತೆ, ಇನ್ನೊಂದು ಕಡೆ ಅವಿಧೇಯತೆ. ನೋಡ್ರಿ, ಅದು ನಮ್ಗೆ ಗೊತ್ತಿದೆ, ಬಹಳ ಚೆನ್ನಾಗಿದೆ ವಾಕ್ಯ. ವಿಧೇಯರಾದವರಿಗೆ ಇಂಥದ್ದು, ಅವಿಧೇಯರಾದವರಿಗೆ ಇಂಥದ್ದು. ಅದರಲ್ಲಿ ನಾವು ನೋಡೋದು ಫಸ್ಟ್ ವಿಧೇಯರಾಗುವಾಗ ಆಶೀರ್ವಾದಗಳು ಕೆಲವೇ ವಚನಗಳಿದೆ, ಆದ್ರೆ ಅವಿಧೇಯರಾಗಿರುವಾಗ ಶಾಪ ಇದೆ ನೋಡಿ, ಅದಕ್ಕಿಂತ ಡಬಲ್ ವಚನಗಳಿದೆ. ಹೌದು, ನಾವು ಅವಿಧೇಯತೆ ದೇವರು ಇಷ್ಟಪಡೋದಿಲ್ಲ. ಬೈಬಲ್ ಹೇಳುತ್ತೆ ಮಂತ್ರ ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಂತೆ ಅಲ್ವಾ? ಅವಿಧೇಯತೆ ಬಹಳ ಕೆಟ್ಟದ್ದು. ಅದರಿಂದ ವಿಧೇಯತೆ ಎಲ್ಲಿ ತಂದೆ ತಾಯಿಗಳಿಗೆ ವಿಧೇಯರಾಗುವುದು, ದೈವ ಸೇವಕರಿಗೆ ವಿಧೇಯರಾಗುವಂಥದ್ದು, ಹಿರಿಯರಿಗೆ ವಿಧೇಯರಾಗುವಂಥದ್ದು, ಎಲ್ಲದಕ್ಕೆ ಹೆಚ್ಚಾಗಿ ಅಫ್ಕೋರ್ಸ್ ದೇವರ ಮಾತುಗಳಿಗೆ ವಿಧೇಯರಾಗುವಂಥದ್ದು, ಇದೆಲ್ಲ ಬಹಳ ಮುಖ್ಯ. ಸೊ ವಿಧೇಯತೆ ಬಹಳ ಬಹಳ ಮುಖ್ಯ. ಬಟ್ ಅವಿಧೇಯತೆ ಅನ್ನುವಂಥದ್ದು ಈಗ ಯಾಕೆ ಬೆಳೀತಿದೆ? ಇದು ಅಂತ್ಯಕಾಲ ಲಕ್ಷಣಗಳು ಅಲ್ವಾ? ಅದು ನಮ್ಮ ಕಣ್ಣು ಮುಂದೆ ನಾವು ಕಾಣ್ತಾ ಇದ್ದೀವಿ. ಎಲ್ಲೂ ವಿಧೇಯತೆ ಇಲ್ಲ. ಈವನ್ ನೀವು ಮನೆಗಳಲ್ಲಾಗಲಿ, ಸಭೆಗಳಲ್ಲಾಗಲಿ, ಸ್ಕೂಲ್ಗಳಲ್ಲಾಗಲಿ, ಮೊಬೈಲ್ ಮುಟ್ಬೇಡ ಅಂದ್ರೆ ಮೊಬೈಲ್ ಮುಟ್ತಾರೆ, ಗೇಮ್ ಮಾಡ್ಬೇಡಂದ್ರೆ ಗೇಮ್ ಆಡ್ತಾರೆ. ಓಕೆ, ಸೊ ಅದಾಗದಂತೆ ನಾವು ಬಹಳ ಎಚ್ಚರಿಕೆ ವಹಿಸೋಣ. ನಮ್ಮ ಮನೆ, ವಿಶೇಷವಾಗಿ ದೇವರ ಮಕ್ಕಳು ನಾವು ಗಮನಿಸಬೇಕಾದ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ನಾವು ಅದನ್ನು ಕಲಿಸ್ಕೊಳ್ಳೋ ವಿಧೇಯತೆಯನ್ನು. ಅದೇ ಪಾಸ್ಟ್ರೆ, ಇಲ್ಲ ನಾನು ಗಮನಿಸಿದ್ದೇನೆಂದ್ರೆ ಹಳೆ ಕಾಲದ ಒಂದು ಜನರೇಷನ್, ನಮ್ಮ ಒಂದು ನಾವೇನು ತುಂಬ ವಯಸ್ಸಾದ ಹಳೆ ಕಾಲದ ಒಂದು 1990 ಆ ಕೆಳಗಡೆ ಇರುವಂಥ ಒಂದು ಜನ್ರೇಷನ್ನ ಈಗ 2000 ನಂತರ ಬರುವಂಥ ಒಂದು ಜನ್ರೇಷನ್ ನೋಡುವುದಾದರೆ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಪಾಸ್ಟರ್. ಏನಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ಏನು ಒಂದು ಮಾತು ಹೇಳ್ತಾ ಇದ್ರೆ ಅದನ್ನು ನಾವು ಮೀರಿ ನಡೀತಾ ಇರಲಿಲ್ಲ. ಒಂದು ಮೀರಿ ನಡೀತಾ ಇರಲಿಲ್ಲ. ಮಗ ನೀನು ಊಟ ಮಾಡಿ ಎದ್ದೇಳ್ಬೇಕಂತ ಹೇಳಿದ್ರೆ ಊಟ ಮಾಡಿ ಎದ್ದೇಳ್ತಾ ಇದ್ವು. ಇದನ್ನು ಮಾಡಬಾರದು ಅಂತ ಹೇಳಿದ್ರೆ ಅದನ್ನು ಮಾಡ್ತಾ ಇರಲಿಲ್ಲ. ಅಲ್ಲಿ ಹೋಗಬಾರದು ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾ ಇರಲಿಲ್ಲ. ಇಂಥ ಡ್ರೆಸ್ಸನ್ನು ನೀನು ಹಾಕಬಾರದು ಅಂತ ಹೇಳಿದ್ರೆ ಹಾಕ್ತಾ ಇಲ್ಲ. ಆದರೆ ಈಗಿರುವಂಥ ಜನ್ರೇಷನ್ ಎಷ್ಟು ತದ್ವಿರುದ್ಧವಾಗಿದೆ ಅಂತ ಹೇಳಿದ್ರೆ, ನಾವು ಯಾವ ಕಾರ್ಯವನ್ನು ಮಾಡಬಾರ್ದು ಅಂತ ಹೇಳ್ತೀವೋ ಅದಕ್ಕೆ ತದ್ವಿರುದ್ಧವಾಗಿ, ಮಗ ಇದು ಡ್ರೆಸ್ ಚೆನ್ನಾಗಿಲ್ಲ ಹಾಕ್ಬೇಡ ಅಂದರೆ ಮಕ್ಕಳು ಮಮ್ಮಿ ಡ್ಯಾಡಿ ನಿನಗೇನು ಗೊತ್ತಿದೆ, ಎಲ್ಲ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಅಂತೇಳಿ ಆ ವಿಧವಾಗಿ ಅನೇಕ ಅವಿದಿತವಾದ ಕಾರ್ಯಗಳನ್ನು ಮಾಡ್ತಾರೆ. ಅರಿವು ಮಕ್ಕಳಿಗೆ ಹೆಚ್ಚಾಗ್ತಿದೆ, ಅರಿವು ಹೆಚ್ಚಾಗ್ಲಿ ಮಕ್ಕಳಿಗೆ. ಬಟ್ ಅದನ್ನ ನಮ್ಮ ದೈವಿಕ ನಿಯಮಕ್ಕೆ ಒಳಪಟ್ಟು ನಡೆಸಬೇಕು. ನಾವೆಲ್ಲಿ ತಂದೆ ತಾಯಿಗಳಿಗೆ ಅವಿಧೇಯ ಅಂದ್ರೆ ವಿಧೇಯರಾಗಬೇಕು ಅಂತ ಅರ್ಥ ಅಲ್ಲ. ಸೊ ಈ ಕಾಲದಲ್ಲಿ ಅವಿಧೇಯತೆ ಜಾಸ್ತಿ. ದೇವ್ರ ವಾಕ್ಯ ಹೇಳುತ್ತೆ ನಮಗೆ ದೀರ್ಘಾಯುಸ್ಸು ಬೇಕು, ತಂದೆ ತಾಯಿಗಳು ಗೌರವಿಸಬೇಕಂತೆ. ತಂದೆ ತಾಯಿಗಳ ಗೌರವದ ಬಗ್ಗೆ ನೋಡಿ, ತಂದೆ ತಾಯಿಗಳಿಗೆ ವಿಧೇಯರಾಗೋದ್ರ ಬಗ್ಗೆ ನೋಡಿ. 6ನೇ ಅಧ್ಯಾಯ ಎಫೆಸ ಪತ್ರಿಕೆ 1-2 ವಾಕ್ಯದಲ್ಲಿದೆ. ಏನಂತೆ, ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳ್ರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಮೇಲಾಗುವುದು ಮತ್ತೆ ತಿರುಗಿ ದೀರ್ಘಾಯುಷ್ಯ ಉಂಟಾಗುವುದು. ಅದನ್ನು ಕೇಳುವಂತ ಮಕ್ಕಳಿಗೆ ಈ ಮಾತನ್ನು ಹೇಳಬೇಕು ನಾನು. ನೀವು ತಂದೆ ತಾಯಿಗಳನ್ನ ಗೌರವಿಸಿರಿ, ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ಅವರನ್ನ ಸನ್ಮಾನಿಸಿರಿ, ನಮಗೆ ಈ ಲೋಕದಲ್ಲಿ ಮೇಲಾಗತ್ತೆ. ಬಟ್ ಈ ಕಾಲ ಬಹಳ ಮೋಸವಾಗಿದೆ. ತಂದೆ ತಾಯಿಗಳನ್ನ ನೋಡುವಂಥ ಕಾಲವಾಗಲಿ
ಎಲ್ಲರನ್ನ ತಂದೆ ತಾಯಿಗಳು ಬೇಡ ಯಾರಿಗೂ ಈಗ ಎಲ್ಲರನ್ನ ಅನಾಥಾಶ್ರಮ ವೃದ್ಧಾಶ್ರಮ ಅಲ್ಲಿ ಇಲ್ಲಿ ಸೇರಿಸುವಂಥ ಒಂದು ಸ್ಥಿತಿ ಬಹಳ ಗಂಭೀರವಾಗಿದೆ. ಅದು ನೋಡುವಾಗ ನಮಗೆ ದುಃಖ ಆಗುತ್ತೆ. ನಮ್ಮಿಂದ ಎಷ್ಟು ಅವರನ್ನ ಆರೈಕೆ ಮಾಡೋಕ್ಕಾಗುತ್ತೋ, ಎಷ್ಟು ಅವರನ್ನು ನೋಡೋಕ್ಕಾಗುತ್ತೋ ಅಷ್ಟು ನಾವು ನೋಡ್ಕೊಳ್ಬೇಕು. ದಯವಿಟ್ಟು ತಂದೆ ತಾಯಿಗಳಿಗೆ ನೀವು ಸನ್ಮಾನ ಕೊಡ್ರಿ, ಅವ್ರನ್ನ ಗೌರವಿಸಿರಿ, ನಿಮ್ಮೊಟ್ಟಿಗೆ ಅವ್ರನ್ನ ಇಟ್ಕೊಳ್ರಿ, ಉತ್ತಮವಾದ ರೀತಿ ಅವ್ರನ್ನ ನೋಡ್ಕೊಳ್ರಿ. ಅದು ಬಹಳ ಮುಖ್ಯವಾದ ವಿಷಯ. ಸೊ ಅಂತ್ಯಕಾಲದಲ್ಲಿ ಈ ಲಕ್ಷಣ ಇದು ನೋಡ್ರಿ, ಅವಿಧೇಯರಾಗುವಂಥ ಲಕ್ಷಣ, ತಂದೆ ತಾಯಿಗಳನ್ನ ಗೌರವಿಸಿದ್ರ ಲಕ್ಷಣ, ತಂದೆ ತಾಯಿಗಳನ್ನ ಬೇಡ ಅನ್ನುವಂಥ ಒಂದು ಕಾಲಕ್ಕೆ ನಾವು ಬಂದಿದ್ದೀವಿ. ಇದೆಲ್ಲ ಅಂತ್ಯಕಾಲ ಲಕ್ಷಣವಲ್ವೇ? ನಮ್ಮ ಸಭೆಗಳು ಇದರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಪಾಸ್ಟರ್, ನಮಗೆ ಸಮಯ ಮುಗೀತಾ ಬಂತು. ಪಾಸ್ಟರ್, ಈ ದಿನ ಕೂಡ ಬಹಳ ಅನೇಕ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಮುಂದಿನ ವಾರ ಕೂಡ ಸಾಧ್ಯವಾದರೆ ದೇವರ ಚಿತ್ತ ಇರೋದಾದರೆ ಈ ಕಾರ್ಯವನ್ನೇ ನಾವು ಮುಂದಿನ ವಾರ ಕೂಡ ಇನ್ನೂ ಕೆಲವು, ಯಾಕಂದರೆ ತುಂಬ ಲಿಸ್ಟ್ ಇದೆ, ಮುಂದಿನ ವಾರ ನಾವು ಸಾಧ್ಯವಾದರೆ ಮುಗಿಸಿಬಿಡೋಣ ಪಾಸ್ಟರ್. ಆ ಕಾರ್ಯವನ್ನು ನಾವು ನೋಡೋಣ ಪಾಸ್ಟರ್. ನೀವು ಆಸರೆ TV ಚಾನಲ್ಗೆ ಬಂದು ಈ ಎಲ್ಲ ಕಾರ್ಯಗಳನ್ನ ತಿಳಿಸೋದಕ್ಕೆ ಧನ್ಯವಾದಗಳು ಪಾಸ್ಟರ್. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಈ ದಿನದ ಎಸ್ಕೊಟ್ಟೋ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮದಲ್ಲಿ ಅನೇಕ ಅಂದರೆ ಕಡೆ ದಿನಗಳಲ್ಲಿ ಮನುಷ್ಯನ ಜೀವನ ಶೈಲಿ ಹೇಗಿರುತ್ತದೆ ಎಂಬಂಥ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಳೆದ ಎಪಿಸೋಡ್ನಲ್ಲಿ ನಾವು ನೋಡಿದೆವು, ಮನುಷ್ಯರು ಸ್ವಾರ್ಥ ಚಿಂತಕರಾಗಿರುತ್ತಾರೆ, ಹಣದ ಆಸೆಯುಳ್ಳವರಾಗಿರುತ್ತಾರೆ. ಈ ದಿನ ಕೂಡ ನಾವು ನೋಡಿದ್ದೇವೆ, ಬಡಾಯಿ ಕೊಚ್ಚುವವರು, ಏನೂ ಇರುವುದಿಲ್ಲ ಆದರೆ ಇರುವ ಹಾಗೆ ಮಾತನಾಡುವವರು, ಇಲ್ಲದನ್ನು ಇರುವ ಹಾಗೆಯೇ ಮಾತನಾಡಿ ಕೊಚ್ಚಿಕೊಳ್ಳುವಂಥ ಅನುಭವ ನಮಗಿರಬಾರದು ಎಂಬುದಾಗಿ ನಾವು ನೋಡಿದ್ದೇವೆ. ಎರಡನೇದಾಗಿ ನೋಡಿದ್ದೇವೆ, ಅಹಂಕಾರಿಗಳು. ದೇವರು ವಾಕ್ಯ ಹೇಳುತ್ತದೆ, ದೇವರು ದೀನರಿಗೆ ಕೃಪೆ ಕೊಡ್ತಾನೆ, ಅಹಂಕಾರಿಗಳನ್ನು ಎದುರಿಸುತ್ತಾನೆ. ದೇವರು ಯಾವ ಕಾರ್ಯವನ್ನಾದರೂ ಸಹಿಸಬಹುದು, ಆದರೆ ದೇವರು ಅಹಂಕಾರಿಗಳನ್ನು ಸಹಿಸುವವನಲ್ಲ. ಮತ್ತು ದೂಷಕರು, ಏನು ನೋಡಿದ್ರು ತಪ್ಪು ಕಂಡು ಹಿಡಿಯೋದು, ಏನು ನೋಡಿದ್ರು ದೂಷಣೆಯ ಮಾತುಗಳನ್ನು ಹೇಳುವುದು ಅಂತ ಕಾರ್ಯವನ್ನು ಕೂಡ ನೋಡಿದ್ದೇವೆ. ಅದು ಮಾತ್ರವಲ್ಲ, ತಂದೆ ತಾಯಿಗಳಿಗೆ ಅವಿಧೇಯರು. ನೋಡ್ರಿ ಪ್ರಿಯ ವೀಕ್ಷಕರೇ, ಈಗಾಗಲೇ ದೇವ ಸೇವಕರು ಹೇಳಿದ್ದಾರೆ, ಮಕ್ಕಳೇ, ನಿಮ್ಮ ಜೀವನದಲ್ಲಿ ದೈವಿಕವಾದ ಆಶೀರ್ವಾದವನ್ನು ಪಡೆಯಬೇಕಾ, ಬದುಕಿ ಬಾಳಬೇಕಾ, ನಿಮ್ಮ ದೀರ್ಘಾಯುಷ್ಯವು ನಿಮಗೆ ಬೇಕಾ, ನೀವು ಮಾಡಬೇಕಾಗಿದ್ದು ನಿಮ್ಮ ತಂದೆ ತಾಯಿಗಳಿಗಿಂತ ನಿಮ್ಮ ಜ್ಞಾನ ಹೆಚ್ಚಿರ್ಬೋದು, ನಿಮ್ಮ ತಂದೆ ತಾಯಿಗಳಿಗಿಂತ ಸಂಬಳ ಹೆಚ್ಚಾಗಿರ್ಬೋದು, ತಿಳುವಳಿಕೆ ಹೆಚ್ಚಾಗಿರ್ಬೋದು, ಆದರೂ ಕೂಡ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸರೆ, ತಂದೆ ತಾಯಿಗಳಿಗೆ ವಿಧೇಯರಾಗಿರೆ. ಹಾಗೆ ವಿಧೇಯರಾಗುವಾಗ ದೇವರ ಆಶೀರ್ವಾದವನ್ನು ಪಡೆಯುವರೆ. ಮುಂದಿನ ವಾರ ಕೂಡ ಎಸ್ಕಟೋ ಸತ್ಯಾಂಶಗಳೆಂಬ ಕಾರ್ಯಕ್ರಮದಲ್ಲಿ ಈ ಭಾಗವನ್ನೇ ನಾವು ಮುಂದುವರಿಸಲಿಕ್ಕಿದ್ದೇವೆ. ಸತತವಾಗಿ ನಿರಂತರವಾಗಿ ಆತ್ಮಿಕ ಜೀವಿತದಲ್ಲಿ ಬೆಳೆಯಲು ನಿಮ್ಮ ಮೆಚ್ಚಿನ ಆಸರೆ ಟಿವಿಯನ್ನು ನೋಡುತ್ತಾ ಇರಿ. ವಂದನೆಗಳು. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.